ಇದೆಲ್ಲ ನಮ್ಮ ಅತ್ತಿಗೆ ಮಾಡಿರೋದು. ಹಾಯ್ ಹೆಲೋ ಹಾಲ್ ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ಮತ್ತು ಮನೇಲೇ ಇದ್ದಿದ್ದು ತುಂಬಾ ಬೇಜಾರಾಗಿತ್ತು. ನನ್ನ ಮಗಳು ಸ್ವಲ್ಪ ಹುಷಾರು ಆದಮೇಲೆ ದೇವ್ರ ಪೂಜೆ ಇದೆ ಅಂತ ಹೇಳಿ ನನ್ನ ಅತ್ತಿಗೆ ಮನೆಗೆ ಹೋಗಿದ್ವಿ. ಸ್ವಲ್ಪ ಜಾಗ ಚೇಂಜ್ ಆಗುತ್ತೆ, ರಿಫ್ರೆಶ್ ಅನಿಸುತ್ತೆ ಅಂತ ಹೇಳಿ ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲಿ ಪೂಜೆ ಕೂಡ ತುಂಬಾ ಚೆನ್ನಾಗಿ ಆಯಿತು. ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ಲು. ಸೊ ನನಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ, ತರಕಾರಿ ಎಲ್ಲ ಹೆಚ್ಚಿಕೊಡೋಕ್ಕೆ ಹೆಲ್ಪ್ ಮಾಡೋದಕ್ಕೆ ಸರಿ ಹೋಯಿತು. ಅದಾದಮೇಲೆ ಎಷ್ಟು ನಕ್ಕಿದ್ದೀವಿ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ. ಆವಾಗವಾಗ ಈ ಥರ ಎಲ್ಲರೂ ಸೇರಬೇಕು, ಎಂಜಾಯ್ ಮಾಡಬೇಕು, ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನೋಡ್ತಾ ಇರ್ಬೋದು. ಹೇಳಿ ಅಕ್ಕ, ಇದೆಲ್ಲ ನಮ್ಮ ಅತ್ತಿಗೆ ಮಾಡಿರೋದು. ಟೇಸ್ಟ್ ಮಾಡಿ ಹೇಳಿ. ಯಾವ ಬಟ್ರನ್ನ ಕೊಡ್ತಿಲ್ಲ, ಒಳ್ಳೊಳ್ಳೆ ಬಟ್ರುಗಳಿದ್ದಾರೆ. ಏನೇನ್ ಮಾಡ್ತಿದ್ದೀರಾ ಹೇಳಿ. ಇದು ಉಪ್ಪಿನಕಾಯಿ, ಇದೇನ್ ಮನೇಲಿ ಪ್ರಿಪರೇಷನ್ ಅಲ್ಲ. ಇದು ಸಿಹಿಬುಂದಿ. ಉಪ್ಪಿನಕಾಯಿ ಏನಾದ್ರೂ ಬೇಕು ಅಂತಂದ್ರೆ ಇದು ಇಂಗ್ರೀಡಿಯೆಂಟ್ಸ್ ಮಾಡಿ ಮೆಸೇಜ್ ಮಾಡಿ. ಇದನ್ನ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ಸವಿತಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೆಂಗಿದೆ ಏನು ಅಂತ. ಇದು ಇದನ್ನ ಬೇಕಾದ್ರೆ ಪ್ರಿಪರೇಷನ್ ಮಾಡಿ ನಿಮ್ಗೆ ಪಾರ್ಸಲೇ ಕಳ್ಸಿಕೊಡ್ತೀನಿ. ಇದು ಅಷ್ಟೇ, ಇದು ಬೀನ್ಸ್ ಪಲ್ಯ. ಬೀನ್ಸ್ ಪಲ್ಯಕ್ಕೆಲ್ಲ ಫ್ರೈ ಮಾಡ್ತಿದ್ರಿ. ಈ ತರ ಡೀಪ್ ಫ್ರೈ ಮಾಡಿದ್ರೇನೆ ಅದು ಕೆಟ್ಟೋಗಲ್ಲ. ಕಾಯಿನ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಬೇಕು. ಬೇಸಿಗೆ ಅಲ್ವಾ, ಕಾಯಿ ಎಲ್ಲ ನೀರು ಹಾಕ್ಬಿಡುತ್ತೆ. ಈ ತರ ಚೆನ್ನಾಗಿ ಫ್ರೈ ಮಾಡಿದ್ರೆ ಕೆಟ್ಟೋಗಲ್ಲ ಬೀನ್ಸ್ ಪಲ್ಯ. ನೋಡಿದ್ರಲ್ಲ, ಈ ರೀತಿ ಎಲ್ಲ ನಾವು ಎಂಜಾಯ್ ಮಾಡಿಕೊಂಡು ಇದ್ರ ಮಧ್ಯದಲ್ಲಿ ನಾವು ಅನ್ನಕ್ಕಿಡದೆ ಮರ್ತೋಗ್ಬಿಟ್ಟು ಇನ್ನೊಂದು 5 ನಿಮಿಷ ನನಗೆ ಕ್ವಿಕ್ಕಾಗಿ ಬೇಗನೆ ಅನ್ನಕ್ಕಿಟ್ಟು ಅನ್ನ ಮಾಡಿದ್ದಾಯಿತು. ಅಮ್ಮನ ಬರೋಕೆ ಹೇಳಿದ್ವಿ. ಇದನ್ನು ಬಸಿಯೋದಕ್ಕೆಲ್ಲ ಸ್ವಲ್ಪ ಅಕ್ಕಂಗೆ ಗೊತ್ತಾಗಲ್ಲ ಅಂತ ಹೇಳಿ ಅಮ್ಮನ ಬರೋಕೆ ಹೇಳಿದ್ರು. ಅನ್ನ ಆಲ್ರೆಡಿ ಆಗೇ ಹೋಗಿತ್ತು. ಆಮೇಲೆ ಬಂದರು ಅವ್ರ ಪಕ್ಕದ ಮನೇಲಿ ಮಾತಾಡೋಕೆ ಹೊರಟೋಗಿದ್ರು. ಅಲ್ಲೇ ರಿಲೇಟಿವ್ ಮನೆ ಇದೆ ಅಂತ ಹೇಳಿ ಅಲ್ಲಿಗೆ ಮಾತಾಡೋಕ್ಕೆ ಅಂತ ಹೋಗಿದ್ರು. ಸೊ ಬರೋ ಅಷ್ಟರಲ್ಲಿ ಅನ್ನ ಆಗಿತ್ತು. ಅದನ್ನೇ ಹೇಳ್ತಾ ಇದ್ದಾಳೆ ಅಕ್ಕ. ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬಾ ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ನಾನು ಕೋಲಾರ್ಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ತಲಕಾಡಿಗೆ ಹೋಗೋಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ. ಮುಂದೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಝೂಮ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.